ಹಲೋ ವಿದ್ಯಾರ್ಥಿಗಳೇ, ಈಗ ನಾವು 10ನೇ ತರಗತಿ ಗಣಿತ ಅದರಲ್ಲಿರುವ ಸಂಖ್ಯಾಶಾಸ್ತ್ರ ಅಭ್ಯಾಸ 13.2 ಪ್ರಶ್ನೆ 2 ಓದ್ತಾ ಇದ್ದೀನಿ ನೋಡ್ರಿ. ಕೆಳಗಿನ ದತ್ತಾಂಶವು 225 ವಿದ್ಯುತ್ ಉಪಕರಣಗಳ ಬಿಡಿ ಭಾಗದ ಬಾಳಿಕೆ ಮಾಹಿತಿಯನ್ನು ನೀಡುತ್ತದೆ. ಹೌದಾ? ಇಲ್ಲಿ ವರ್ಗಾಂತರ ಅಥವಾ ಬಾಳಿಕೆ ಗಂಟೆಗಳಲ್ಲಿ ಅಂತದ, ವರ್ಗಾಂತರ ಅಥವಾ ಬಾಳಿಕೆ ಗಂಟೆಗಳಲ್ಲಿ ಅಂತ ಬರೀಬೇಕು, ಅಥವಾ ವರ್ಗಾಂತರ ಬರೆದ್ರೆ ಸಾಕು. ಆವೃತ್ತಿ ಅಂದರೆ ಎಷ್ಟು ಅಂದ್ರೆ 0 to 0ಲಿಂದ 20 ಗಂಟೆ ಬಾಳಿಕೆ ಬರುವುದು 10 ಅದಾವ. 20ರಿಂದ 40 ಗಂಟೆ ಬಾಳಿಕೆ ಬರುವುದು 35 ಉಪಕರಣ ಅವ. 40ರಿಂದ 60 ಗಂಟೆ ಬಾಳಿಕೆ ಬರುವ 52 ಉಪಕರಣಗಳವ. 60ರಿಂದ 80 ಗಂಟೆ ಬಾಳಿಕೆ ಬರುವ 61 ಅವ. 80ರಿಂದ 100 ಗಂಟೆ ಬಾಳಿಕೆ ಬರುವ 38 ಉಪಕರಣಗಳವ. 100ರಿಂದ 120 ಗಂಟೆ ಬಾಳಿಕೆ ಬರುವುದು 29 ಉಪಕರಣಗಳವ. ಏನು ಕೇಳ್ತಾರೆ? ಬಿಡಿ ಭಾಗಗಳ ಬಹುಲಕವನ್ನು ಕಂಡುಹಿಡೀರಿ ಅಂತಾರೆ. ಪ್ರಶ್ನೆ ಏನು ಕೇಳ್ತಾರೆ? ಬಹುಲಕ ಕಂಡುಹಿಡೀರಿ ಅಂತಾರೆ. ಬಹುಲಕ ಕಂಡುಹಿಡ್ಲಿಕ್ಕೆ ಮೊದಲು ಏನು ಮಾಡಬೇಕು? ನಮಗೆ ಸೂತ್ರ ಗೊತ್ತಿರಬೇಕು. ಸೂತ್ರ ನಮಗೇನಿದೆ ಅಂತಂದ್ರೆ ನೋಡಿರಿ, ಸೂತ್ರ ಏನಿದೆ ಅಂದ್ರೆ ಎಲ್. ಬಹುಲಕ ಕಂಡುಹಿಡ್ಲಿಕ್ಕೆ ಸೂತ್ರ ಏನು ನೋಡಿರಿ, ಎಲ್ ಇದು F1 - F0 ಡಿವೈಡ್ ಬೈ 2F1 - F0 - F2 ಇಂಟು H ಅಂತದ. ಇಲ್ಲಿ ಎಲ್ ಅಂದ್ರೇನು? ಎಲ್ ಅಂದ್ರೆ ಲೀಸ್ಟ್ ಅಂತ. ಲೀಸ್ಟ್ ಅಂದರೆ ಕಡಿಮೆ ಇರೋದು. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಎಲ್ ಅಂದ್ರೇನು? ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಹೆಚ್ ಅಂದರೆ ವರ್ಗಾಂತರ ಗಾತ್ರ. ಆಮೇಲೆ F1 ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ. F0 ಅಂದರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಇದು F2 ಅಂದರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಅಂಥೇಳಿ. ಈಗ ಇಲ್ಲಿ ಪ್ರಶ್ನೆಯಲ್ಲಿ ಇವೆಲ್ಲ ಬೆಲೆಗಳನ್ನ ಹೆಂಗೆ ಗುರುತಿಸ್ಬೇಕಂದ್ರೆ, ಎಲ್ಲಕ್ಕಿಂತ ನೋಡ್ರಿ ಈ ಸಂಖ್ಯೆ ಆವೃತ್ತಿಯಲ್ಲಿ ಯಾವ ದೊಡ್ಡದು ನೋಡಬೇಕು. 10, 35, 52, 61 ಇದರೊಳಗೆ ಎಲ್ಲಕ್ಕಿಂತ ದೊಡ್ಡದು ನಮಗೆ ಯಾವುದು? 61 ಐತೆ ನೋಡ್ರಿ. ಈ 61 ದೊಡ್ಡದಲ್ಲ. ಇದರಲ್ಲಿ ನಮಗೆ ಎಲ್ಲಿ ಯಾವ ಸಿಗ್ತದೆ ಅಂತಂದ್ರೆ ಇದೇ ಲೈನ್ಯಾಗ ಇದು ಕೆಳಮಿತಿ ಅಂತಾರೆ, ಇದು ಮೇಲ್ಮಿತಿ ಅಂತಾರೆ. ಇದಕ್ಕೆ ಲೀಸ್ಟ್ ಅದು ಇಂಗ್ಲೀಷ್ನಾಗ ಎಲ್ ಅಂತ ಗುರುತು ಮಾಡ್ತಾರೆ. ಅದನ್ನು ನಮಗೆ ಎಲ್ ಸಿಕ್ತು. ಇದಕ್ಕೆ ಏನಿರಬೇಕು? ಇದು ದೊಡ್ಡದು ಕೊಟ್ಟಿಗೆ ಇದಕ್ಕೆ F1 ಅಂದ್ಕೊಳ್ಬೇಕು. ಇದಕ್ಕೆ F1 ಅನ್ಬೇಕು. ಇದ್ರ ಹಿಂದಿಂದು F0 ಅಂದ್ಕೊಳ್ಬೇಕು. ನೆಕ್ಸ್ಟ್ ಇದ್ರ ಮುಂದಿಂದಕ್ಕೆ ನಾವು F2 ಅಂದ್ಕೊಳ್ಬೇಕು. ಈ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 0ಲಿಂದ 20, 20ರಿಂದ 40 ಪ್ರತಿ ಸಲ ಅಂದರೆ ಹೆಚ್ ಅಂದರೆ ನಮಗೆ ಎಷ್ಟಾಯ್ತು? ನಮಗೆ ಹೆಚ್ ಅಂದರೆ ನಮಗೆ 20 ಅಂತ. ಹೌದಾ? ಈಗ ನೋಡಿರಿ, ನಮಗೆ ಬಹುಲಕ ಸೂತ್ರ ಏನಿದೆ? ನಮಗೆ ಬಹುಲಕ ಕಂಡುಹಿಡ್ಲಿಕ್ಕೆ ಸೂತ್ರ ಬಹುಲಕ ಸಮನಾಗಿದೆ ಸೂತ್ರ ಎಲ್ ಪ್ಲಸ್ ಏನಿದೆ ಹೇಳ್ರಿ, F1 - F0 ಹೋಲ್ ಡಿವೈಡೆಡ್ ಬೈ 2F1 - F0 ಮೈನಸ್ 2F1 ಇಂಟು ಹೆಚ್ ಅಂತ ನಮಗೆ ಈ ಸೂತ್ರ ಅದ. ಈ ಸೂತ್ರದೊಳಗೆ ನಾವು ಬೆಲೆಗಳ ಆದೇಶ ಮಾಡಿ ಬಹುಲಕವನ್ನು ಕಂಡುಹಿಡಿಬೋದು. ನೋಡಿರಿ, ಇಲ್ಲಿ F1 ಅಂದ್ರೆ ನಮಗೆ F1 ಅಂದ್ರೆ ಏನು ಗೊತ್ತಾಯ್ತು ನಮಗೆ? ಇಲ್ಲಿ ಪೆನ್ ಚೇಂಜ್ ಮಾಡೋಣ, ಸ್ವಲ್ಪ ಬ್ಲೂ ಇಡೋಣ. ನೋಡಿರಿ, F1 ಅಂತಂದ್ರೆ ನಮಗೆ ಗೊತ್ತಾಯ್ತು. F1 ಅಂದ್ರೆ ನೋಡಿರಿ, ಇದು F1 ಇದೆ, ಹೈಯೆಸ್ಟ್ ಇದ್ದಿದೆ F1 61 ಆಯಿತು. ಮತ್ತು ನಮಗೆ ಎಲ್ ಅಂದ್ರೂ ಗೊತ್ತಾಯ್ತು, ಇದ್ರ ಮೇಲೆ ಇರೋದು ಕೆಳಮಿತಿ 60, 80 ವರ್ಗಾಂತರನ್ಯಾಗ ಕೆಳಮಿತಿ ತೊಗೊಳ್ಬೇಕು. ಎಲ್ ಅಂದರೆ ಎಷ್ಟು? 60. ರೈಟಾ? ನೆಕ್ಸ್ಟ್ ಏನು ಬೇಕು ನಮ್ಗೆ? F0 ಅಂದರೆ ಇದು F ಇದ್ರೆ ಹಿಂದಿಂದು ಅಂದರೆ F0 ಎಷ್ಟು ನಮ್ಗೆ? F0 ಅಂದರೆ 52. ಅದೇ ರೀತಿ F2 ಅಂದರೆ ಇದು Fಲಿಂದ ಮುಂದಿಂದು. F2 ಅಂದರೆ 38. ಹೆಚ್ ಅಂದರೆ ವರ್ಗಾಂತರ ಗಾತ್ರ ಎಷ್ಟಿದೆ? ಪ್ರತಿಯೊಂದು ಗಾತ್ರ 20 ಅಂತಿದೆ. ಇವಿಷ್ಟು ಬೆಲೆಗಳು ಸಿಕ್ಕ ಮೇಲೆ ನಾವೇನು ಮಾಡಬೇಕು? ಬೆಲೆಗಳ ಆದೇಶ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಬಹುಲಕವನ್ನು ನಾವು ಕಂಡುಹಿಡಿಬೋದು. ನೋಡಿರಿ, ಸ್ವಲ್ಪ ಬೋರ್ಡ್ ಏನು ಮಾಡೋದು ಮೇಲ್ಗಡೆ ತಗೋತಾಳೆ. ಇದು ಇಲ್ಲೇ ಲೆಕ್ಕ ಮಾಡೋಣ. ರೈಟ್, ಇಷ್ಟಲ್ಲಿ ಬಹುಲಕ. ಈಗ ಎಲ್ ಅಂದ್ರೆ ಏನಿದೆ ನಮ್ಗೆ ಕಂಡುಹಿಡಿದ್ವಿ. ಎಲ್ ಅಂತಂದ್ರೆ ನೋಡಿರಿ, ಇಲ್ಲಿ ಇದ್ರ ಬದಲಿ 60 ಅಂತ ತೊಗೋಬೇಕು. ಎಲ್ ಅಂದ್ರೆ 60 ಆಯಿತು. ಪ್ಲಸ್ ಹೆಂಗದ ಹಂಗೆ ಇಂಟು ಬ್ರ್ಯಾಕೆಟ್. F1 ಅಂದರೆ ಎಷ್ಟಿದೆ? F1 ಅಂದ್ರೆ ನೋಡಿರಿ 61 ಅಂದ್ರೆ ದೊಡ್ಡದು. F1 ಅಂದರೆ 61 ನೋಡಿರಿ. ಮೈನಸ್ ಹೆಂಗದ ಹಂಗೆ F0 ಅಂದರೆ
F0 ಅಂದರೆ ಏನಿದೆ ನೋಡಿರಿ 52 ಇದೆ ನೋಡಿರಿ. F0 ಅಂದರೆ 52 ಹೋಲ್ ಡಿವೈಡ್ ಬೈ 2 ಇಂಟು ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಚಿಹ್ನೆ ಇರ್ತದೆ ಇಂಟು F1 ಅಂದರೆ ಎಷ್ಟಿದೆ ನೋಡಿರಿ. F1 ಅಂದರೆ 61 ಇದೆ. ಈ F1 ಜಾಗನಾಗ 61 ಆಗದ. ಇಲ್ಲಿ ಮೈನಸ್ F0 ನೋಡಿರಿ. F0 ಅಂದರೆ 52. F0 ಅಂದರೆ 52 ಮೈನಸ್ F2 ಅದು ನೋಡಿರಿ. ಇದು ಬರೀ F2 F1 F0 ಇದು F2 ಇದೆ ನೋಡಿರಿ. F2 ಅಂದರೆ ಎಷ್ಟಿದೆ 38. F2 ಅಂದರೆ 38 ಬ್ರ್ಯಾಕೆಟ್ ಕ್ಲೋಸ್ ಇಂಟು H ಅಂದರೆ 20 ಅಂತ ಗಾತ್ರ ಇದು. ಅದ ಈಗೇನು ಮಾಡಬೇಕು ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಬೋದು. ಮೊದಲು ಬೋಡೋಮಸ್ ನಿಯಮ ಪ್ರಕಾರ ನಾವು ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಬೇಕು. ಉಳಿದು ಹೆಂಗದ ಹಂಗೆ ಬರೀಬೇಕು. 60 ಆ್ಯಸ್ ಇಟ್ ಈಸ್ ಬರೀಬೇಕು ಇಂಟು ಬ್ರ್ಯಾಕೆಟಲ್ಲಿ ಮೊದಲು ಲೆಕ್ಕ ಮಾಡ್ಕೊಳ್ಬೇಕು. 61ರಲ್ಲಿ 52 ಕಳಿಬೇಕು. ಒಂದು ಪ್ಲಸ್ ಅದು ಒಂದು ಮೈನಸ್ ಇದ್ದಾಗ ಹಿಂಗೆ ಕಳಿಬೇಕು. ಪ್ಲಸ್ 61ದಾಗ ಮೈನಸ್ 52 ಕಳಿಬೇಕು. ಎಷ್ಟು ಬಿಡ್ತಾವೆ ನೋಡಿರಿ. ಈ ಕಡೆ ಒಂದು ತೊಗೊಬೇಕು. 1ರಾಗ 2 ಹೋಗಲ್ಲ. ಈ ಕಡೆದು ಒಂದು ತೊಗೊಂಡು 11 ಆಯಿತು. 11ರಾಗ 2 ಹೋದ್ರೆ ನಮಗೆ 9 ಉಳಿತು. ಇಲ್ಲಿ 5 ಉಳಿತು. 5ರಾಗ 5 ಕಳೆದಾಗ ಏನಾಯ್ತು ನಮ್ಗೆ 0 ಅಂದರೆ ಪ್ಲಸ್ 9 ಅಂತಂತು. ಮೇಲೆ ಏನು ಬಂತು ನಮ್ಗೆ ಅಂಶನಾಗ ಪ್ಲಸ್ 9 ಬಂತು. ಇಲ್ಲಿ ಇವೆರಡು ಗುಣಾಕಾರ ಮಾಡಬೇಕು ಇಂಟು 61ಕ್ಕೆ 2ರಲ್ಲಿ ಗುಣಾಕಾರ ಮಾಡಿ ಏನು ಬರ್ತದೆ ನಮಗೆ 2 1ಲೇನೆ 2 2 6ಲೇನೆ 12 ಅಂದರೆ 122 ಆಯಿತು. 122 ಆಯಿತು. ಮೈನಸ್ ಇವೆರಡು ಮೈನಸ್ ನೋಡಿರಿ. ಕೂಡಿಸಿ ಮೈನಸ್ ಚಿಹ್ನೆ ಬರೀರಿ. ಯಾವ್ಯಾವ್ದು ಅಂದರೆ ಮೈನಸ್ 52 ಮೈನಸ್ 38 ಎರಡು ಮೈನಸ್ ಇದ್ರೆ ಕೂಡಿಸ್ಬೇಕು. ಕೂಡಿಸಿ ಮೈನಸ್ ಚಿಹ್ನೆ ಬರೀಬೇಕು. 2 + 8 10 ಆಯಿತು. ಕೈಲಾನೆ 1 ಆಯಿತು. 5 3 8 1 9 ಅಂದರೆ ಮೈನಸ್ 90 ಬಂತು. ಇವೆರಡು ಕೂಡಿದಾಗ ಎಷ್ಟು ಬಂತು ನಮ್ಗೆ ಮೈನಸ್ 90 ಇಂಟು ಬ್ರ್ಯಾಕೆಟ್ ಇದು 20 ಹೆಂಗದ ಹಂಗೆ. ಈಗ ಇನ್ನೂ ಬ್ರ್ಯಾಕೆಟ್ ಹೋಗಿಲ್ಲ. ನಾವು ಬ್ರ್ಯಾಕೆಟ್ ಈ ಲೆಕ್ಕ ಇದು ಮೈನಸ್ ಮಾಡಿದ್ವಿ ಅಂದರೆ ಬ್ರ್ಯಾಕೆಟ್ ಹೋಗ್ಬಿಡ್ತದೆ. ಮೊದಲು ನೋಡಿ 60 ಹೆಂಗದಂಗೆ ಪ್ಲಸ್ 9 ಅಂಶದಾಗ ಹೆಂಗದಂಗೆ. ಇಲ್ಲಿ ನೋಡಿ 122 ಪ್ಲಸ್ ಅದ, ಇದು ಮೈನಸ್ ಅದ. ಹಿಂಗಿದ್ದಾಗ ಮತ್ತೆ ಕಳಿಬೇಕು ನಾವು. ಕಳೆದಾಗ ಏನು ಬರ್ತದೆ ನಮ್ಗೆ ಈ ರೀತಿ ನೋಡಿ ಏನು ಬಂತು 122ನಲ್ಲಿ ಪ್ಲಸ್ 122ನಲ್ಲಿ ಮೈನಸ್ 90 ಮೈನಸ್ ಏನು ಮಾಡ್ಬೇಕು ನಾವು ಕಳಿಬೇಕು. ಕಳೆದಾಗ ಏನು ಬರ್ತದೆ ನಮ್ಗೆ 2 0 ಹೋದಾಗ 2 12ರಾಗ 9 ಹೋಯ್ತು ಅಂದ್ರೆ 12ರಾಗ 9 ಹೋಯ್ತು ಅಂದ್ರೆ ಎಷ್ಟು 4 12ರಾಗ 9 ಹೋಯ್ತು ಅಂದ್ರೆ 4 ಅಥವಾ 12ರಾಗ 9 ಹೋಯ್ತು ಅಂದ್ರೆ ನೋಡಿರಿ ಎಷ್ಟಾಗ್ತದೆ 12ರಾಗ 9 3 ಆಗ್ತದೆ ನೋಡಿರಿ. 12ರಾಗ 9 ಅಂದರೆ 3 ಹೌದಾ 32 ಆಯ್ತದೆ. ಇದು 32 ಆಯ್ತು ನೋಡಿರಿ. ಇಂಟು ಇಲ್ಲಿ 20. ಏನು ಬ್ರ್ಯಾಕೆಟ್ ಅವಶ್ಯಕತೆ ಇಲ್ಲ. ಬ್ರ್ಯಾಕೆಟ್ ಹೋಯ್ದುಬಿಡ್ತು ಲೆಕ್ಕ ಮಾಡಿದ ಮೇಲೆ. ಇಲ್ಲಿ ಎಲ್ಲಾದರೂ ಛೇದ ಹೋಗ್ತದೆ ನೋಡಿರಿ. ಛೇದ ಹೋದ್ರೆ ಕಟ್ ಮಾಡ್ಬೇಕು. ಇಲ್ಲಿ ಛೇದ ಹೋಗ್ತದೆ ನೋಡಿರಿ. ಮಗೆ ಹೋಗ್ತದೆ ಅಂದ್ರೆ ಇಲ್ಲಿ ಅಂತ ಹೋಗಲ್ಲ. ಇಲ್ಲಿ ಕಟ್ ಮಾಡ್ಬೋದು. 2 1ಲೇನೆ 2 2 16ಲೇನೆ ನೆಕ್ಸ್ಟ್ ಇಲ್ಲಿ 2 10ಲೇನೆ 20. ಮತ್ತೆ ಎಲ್ಲಿ ಹೋಗ್ತದೆ ಪೆನ್ ಚೇಂಜ್ ಮಾಡೋಣ ಸ್ವಲ್ಪ ಗೊತ್ತಾಗಲಿ ಅಂತ ಬ್ರ್ಯಾಡ್ ಇರಲಿ. ಈಗ 2ರ ಮಗ್ಗಿ ಎಷ್ಟು ಸಲ 8 ಸಲ ಹೋದಾಗ 16. ಇಲ್ಲಿ 2ರ ಮಗ್ಗಿ 5 ಸಲ ಹೋದಾಗ 10. ಈಗ ಎಲ್ಲಿ ಹೋಗ್ತದೆ ಎಲ್ಲಿ ಹೋಗಲ್ಲ. ಇಲ್ಲಿ ಈಗ ಅಂಶ ಗುಣಾಕಾರ ಛೇದ ಗುಣಾಕಾರ ಬರ್ಬಿಡ್ಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. ಬೋರ್ಡ್ ಸ್ವಲ್ಪ ಮೇಲೆ ತೊಗೊಳ್ತೀನಿ. ರೈಟ್. ಏನು ಉಳಿತದೆ ಬರ್ಕೊಳ್ಳೋಣ. ಸಮನಾಗಿದೆ ಚಿಹ್ನೆ ಬಹುಲಕ ಹಿಂಗೆ ಓದಬೇಕು. 60 ಪ್ಲಸ್ 95 ಎಷ್ಟಾಯಿತು 45 ಆಯಿತು ಅಂಶದಾಗ. ಇಲ್ಲಿ ಏನಿಲ್ಲ ಅಂದ್ರೆ 8 1ಲೇನೆ 8. ಈಗ ನಾವು 45ಕ್ಕೆ ಎಷ್ಟಲೇ ಭಾಗಾಕಾರ ಮಾಡಬೇಕು 8ರಲ್ಲೇ ಭಾಗಾಕಾರ ಮಾಡಬೇಕು. ಅದು ಕೂಡಿಸಿದಾಗ ಲೆಕ್ಕ ಕಂಪ್ಲೀಟ್ ಆಗ್ತದೆ ನಮ್ಮದು. 45 ಈ ರೀತಿ ಬರ್ಕೊಳ್ರಿ. ಅದಕ್ಕೆ 8ರಲ್ಲಿಂದ ಭಾಗಾಕಾರ ಆಗಬೇಕು. 8 5ಲೇನೆ 40 ಆಯಿತು. 5 ಉಳೀತು. ಇಲ್ಲಿ 0 ಆಯಿತು. ಪಾಯಿಂಟ್ ಕೊಟ್ಟರೆ 1 0 ಉಳಿಸ್ಕೊಳ್ಳೋದು. 8 6ಲೇನೆ 48. ಹೌದಾ ಎಷ್ಟು ಉಳೀತು 50 48 ಕಳೆದ್ರೆ 2 ಉಳೀತು. ಒಂದು ಸಲ ಪಾಯಿಂಟ್ ಕೊಟ್ಮೇಲೆ ಬೇಯಿಸ್ಬೇಕಾದ್ರೆ ನಾವು 0 ಉಳಿಸ್ಕೋಬೋದು. ಇನ್ನೊಂದು 0 ಉಳಿಸ್ಕೊಡು. 8 2ಲೇನೆ 16 ಆಯಿತು. 8 2ಲೇನೆ 16 ಆಯಿತು. ಅಂದ್ರೆ ನಾವು ಇದು ಸರಿ ಸುಮಾರು ಮಾಡಿದೀವಿ ಅಂದ್ರೆ ಈ ಲಾಸ್ಟ್ ಸಂಖ್ಯೆ ಏನಿದ್ರೆ 5 ಅಥವಾ 5ಕ್ಕಿಂತ ಜಾಸ್ತಿ ಇತ್ತಂದ್ರೆ ಇದಕ್ಕೊಂದು ಹೆಚ್ಚು ಮಾಡ್ಬೋದಿತ್ತು. ಬಟ್ ಇದು 2 ಇದೆ.
ಇದನ್ನು ಏನು ಬರಿಬೋದು ಬರೀ 5.6 ಅಂತ ಬರಿಬೋದು. ಇದು 5 ಅಥವಾ ಇದಕ್ಕಿಂತ ಮೇಲೆ ಇದ್ದರೆ ಇದಕ್ಕೆ ನಾವು ಒಂದು ಹೆಚ್ಚು ಮಾಡಿ 5.7 ಅಂತ ಬರಿತಿದ್ದೆ. ಇದು 5ಕ್ಕಿಂತ ಕಡಿಮೆ ಇದೆ, ಅದ್ರ ಸಲುವಾಗಿ ಇದು ಏನಿದೆ ಅಷ್ಟೇ ಬರೀ 5.6 ಬರಿಬೇಕು. ಅಂದರೆ ಇದರ ಆನ್ಸರ್ ಏನು ಬಂತು 5.6 ಬಂತಿದೆ. ಇಷ್ಟು ಭಾಗಾಕಾರ ಮಾಡಿದೀವಿ ಅಂದ್ರೆ ನಮಗೆ 5.6 ಬಂತು. ಅಂದರೆ 60 ಹಂಗೆ ಬರಿಬೇಕು ಪ್ಲಸ್ 5.6 ಕೂಡಿಸ್ಬಿಡ್ಬೇಕು. ಈ 5.6 ಹೆಂಗೆ ಕೊಡ್ಬೇಕಂದ್ರೆ ಕೆಲವು ನೋಡ್ರಿ ಸ್ವಲ್ಪ ಮಂದಿಗೆ ಡೌಟ್ ಇರ್ತದೆ. ಇಲ್ಲಿ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ ಒಟ್ಟೆ ಸಂಖ್ಯೆ ಇಲ್ಲ. ಅದಕ್ಕೆ ಇದಕ್ಕೆ ನಾವು ಪಾಯಿಂಟ್ ಬರೋಬರ್ ಮಾಡ್ಕೊಳ್ಬೇಕು. 60 ಏನಿಲ್ಲ ಅಂದ್ರೆ ಒಂದು ಪಾಯಿಂಟ್ ಬರೆದು ಒಂದು 0 ಬರ್ಕೊಂಡ್ಬಿಡ್ಬೇಕು. 0 ಬರೆದು ಏನು ವ್ಯತ್ಯಾಸ ಆಗೋದಿಲ್ಲ. ಈಗ ನಾವು ಕೂಡಿಸ್ಬೋದು. ಈಗ ಇದು ಬಿಡಿ ಸ್ಥಾನದಾಗ ಇದು 5, ಇಲ್ಲಿ ಇದು 10, ಇಲ್ಲಿ ದಶಮಾಂಶ ಸ್ಥಾನದಾಗ ಇದು 6. ಈ ರೀತಿ ಕೂಡಿಸ್ಕೊಳ್ಬೇಕು. 6 ಆಯಿತು, 0ಗೆ 6 ಕೊಡಿದಾಗ 6 ಆಯಿತು, 0ಗೆ 5 ಕೊಡಿದಾಗ 5 ಆಯಿತು. ಇದು 65.6, ಇದು 65.6 ಏನಾಯ್ತು, ಇದು ಬಹುಲಕ ಅಂತೈತಿ. ಇದೇ ಕಡೆ ನಮಗೆ ಬಹುಲಕ ಕಂಡುಹಿಡಿದೀವಿ. ಬರೆದು ಇಲ್ಲಿ ಗಂಟೆಗಳು ಅಂತ ಬರ್ಕೊಂಡ್ಬಿಡ್ಬೇಕು. ಗಂಟೆಗಳು ಇಷ್ಟು ಬರೆದ್ರೆ ಸಾಕಾಗ್ತದೆ ನೋಡಿರಿ. ಅಥವಾ ಇಲ್ಲಿ ಬುಕ್ಲಿ ಆನ್ಸರ್ ಏನಿದೆ 65.625 ಏನಿದೆ, ಅಥವಾ ಇಷ್ಟು ಬರೆದ್ರೂ ಸಾಕು. ಒಂದು ಅಂಕಿಗೆ ಸರಿ ಮಾಡಿ ಬರೆದ್ರೂ ಸಾಕಾಗ್ತದೆ ನೋಡಿರಿ.